स्वागत है आप सभी का R1 न्यूज़ में। मैं आपके साथ साबिर मुकाशी। ನಿನ್ನೆ ಮಂಜು ಬಂದಿದ್ರಿ ಬಂದ್ ಕೇಶಿ ಏನಂದ ನಿಮ್ಗೆ ಡೇಟ್ ಮುಗ್ದೈತಿ ಎಲ್ಲ ಮುಗ್ದೈತಿ ಮತ್ತಂದ್ರೆ ನಾಳೆಗಿಂದ ಮನೆ ಖಾಲಿ ಮಾಡ್ತೀನಿ ನಿಮ್ಗೆ ಮನೆ ಬಿಟ್ಟು ನೀವು ಹೋಗ್ಬಿಡ್ರಿ ಅಂದ ಬಂದ್ ಕೇಶಿ ಮತ್ತು ಇದೊಂದು ಮೇಲೆ JCB ಗಾಡಿ ಬಂದ್ ಕೇಶಿ ನಿಮ್ಮ ಮನೆ ಎಲ್ಲ ಬಿಡಿಸ್ತೇನೆ ಅಂದ ಆ ಬಂದ್ ಕೇಶಿ ಹಿಂಗೆ ಹೇಳೋದು ಬಂದ್ ಕೇಶಿ JCB ಬೀಳ್ತೇನೆ ಅಂದ ನಾ ಕುಂತೇನಂದ ಯಾಕೆ ಬೀಳಿಸ್ತೀಯಪ್ಪ ನೀವು ರೊಕ್ಕ ನಮ್ಗೆ ಕೇಳಲಿದೆ ಮುಂಚೆ ನೀವು ಕೊಟ್ಟಿರಿ ನಾವು ಕೇಳಬೇಕು ನಾವು ಅಕ್ಕ ತಂಗೋರದೇ ನಮ್ಗೆ ಕೇಳಬೇಕು ತಾಯಿ ಅದಾವ ತಾಯಿ ಕೇಳಬೇಕಿತ್ತು ಯಾರಿಗೆ ಕೇಳಿಲ್ಲ ಅವು ಸಣ್ಣ ಹುಡುಗ ಅದಾರ ಅವ್ನಿಗೆ ಏನು ಗೊತ್ತಿತ್ತು ಅವ್ನು ಲಗ್ನ ಆಗಿಲ್ಲ ಏನಾಗಿಲ್ಲ ಅಂತ ಹುಡುಗ ನೀನು ಏನು ನೋಡಿ ಕೊಟ್ಟಿರವಂದ್ರೆ ಮನೆ ಕಟ್ಸಕತ್ತಿದ್ದ ನಾವು ಅದಕ್ಕೆ ಕೊಟ್ಟಿನಿ ಮನೆ ಕಟ್ಸಕ್ಕೆ ಬರೀ ಒಂದು ಎಷ್ಟು ಸ್ವಲ್ಪ ಕೊಟ್ಟಾರ ಅದು ಒಂದು ಮೇಲೆ ಹೋಗಿ ಬಡ್ಡಿ ಅದು ₹2 ಬಡ್ಡಿ ಅಂತ ಕೇಸಿ ₹4 ಮೇಲೆ ₹6 ಬಡ್ಡಿ ಬರ್ತಾರೆ ಅದ್ರಾಗ ಚೀಟಿದಾಗ ಎಲ್ಲ ಬರೆದು ಕೊಟ್ಬಿಟ್ಟಾರ ಇಲ್ಲಾಂದ್ರೆ ನಿಮ್ಗೆ ಹೊಡಿತೀವಿ ನಿಮ್ಮ ಕಾಗದ ಪತ್ರ ನಿಮ್ಗೆ ಕೊಡಂಗಿಲ್ಲ ಮುಂಜೆ ಸಂಜೆ ಹೋಗಿ ಕೇಳಿದ್ರಂದ್ರೆ ಕಾಗದ ಪತ್ರ ಕೊಡಂಗಿಲ್ಲ ಏನು ಮಾಡ್ಕೋತ್ರಿ ಮಾಡ್ಕೋರೋಗ್ರಿ ನಿಮ್ಗೆ ಹಂಗೆ ಹಿಂಗೆ ಅದಕ್ಕೆ ನಮ್ಗೆ ಬೇಡಕ್ಕೆ ಬರ್ತಾರೆ 4 ಮಂದಿ ಅದಾರೆ ಮಂಜು ಮತ್ತು ಲಿಂಗಣ್ಣ ಭೀಮಶಂಕರ ಭದ್ರು 4 ಮಂದಿ ಅವ್ರ ಹೆಸರು ಸುಡ್ಗಾಡ್ಸದೈತ್ರಿ ಅವ್ರ ಹೆಸರು ಈಗ 3-4 ವರ್ಷ ಆಯ್ತು ನೋಡ್ರಿ ಹಿಂಗೆ ಕಾಡ್ಸಕತ್ತಾರ ಅವ್ರ 4-5 ವರ್ಷ ಐತಿ 3-4 ವರ್ಷ ಹಿಂಗೆ ಕಾಡ್ಸಕತ್ತಾರ ನಮ್ಗೆ ಅವಾಗ ಸಿಟ್ಟಿಲ್ಲ ಅವ್ರಿಗೆ ಹಿಂಗೆ ಮಾಡ್ತಾನ ನಮಗೂ ಗೊತ್ತಿದ್ದಿಲ್ರಿ ಅವು ಬಂದ ಕೇಸಿ ಹೊಡೆಯೋದು 4 ಮಂದಿ ಬರ್ತಾರ ನಮ್ಮ ಅಣ್ಣ ಹಂಗದಾರ ಕೈ ಮುರ್ತೀವಿ ಕಾಲು ಮುರ್ತೀವಿ ಅದು ಮಾಡ್ತೀವಿ ಬಂದಾಗ ಇಡೋದು ಅವ್ನ ಕೈಗೆ ತಲೆಗೆ ಮಾಡೋದು ಹೊಡೆಯೋದು ಬಡೋದು ಒಳಗಿನ ತೆಗೆಯೋದು ಹೊಡೆಯೋದು ಮಾಡ್ತಾರೆ ಏನಿಲ್ಲ ಅಂದ್ರೆ 4-5 ಸಲ ಬಂದಾರ ಇಬ್ರು ಬರೋದು ಒಂದ್ಸಲ 3 ಮಂದಿ ಬರೋದು ಒಂದ್ಸಲ 4 ಮಂದಿ ಬರೋದು ಹಿಂಗೆ ಮಾಡ್ತಾರೆ ಎಲ್ಲರಿಗೂ ಹಿಂಗೆ ಮಾಡಕತ್ತಾರೆ 4-5 ಜನ ಹಿಂಗೆ ಮಾಡ್ಯಾರ ಒಟ್ಟ ಅವ್ರು ಹೊಡೆದು ಮಾಡೋದು ರೊಕ್ಕ ತಗೋದು ಮನೆ ಕಾದೆ ಪತ್ರ ಹುಡುಗರಿಗೆ ರೊಕ್ಕ ಕೊಡ್ತಾರ ದಂಧಾ ಪಾಣಿ ಮಾಡೋರಿಗೆ ಸಂಸಾರ ಮಾಡೋರಿಗೆ ರೊಕ್ಕ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರ ಅವ್ರು ಇಷ್ಟು ಹುಡುಗರು ಕೊಡ್ತಾರ ಇನ್ನ ಮೂತಿ ಮ್ಯಾಗ ಮೀಸಿ ಇದ್ದಿದ್ದಿಲ್ಲ ಆವಾಗ ಕೊಟ್ರ ಹುಡುಗ ಇನ್ನ ನಮ್ಮ ಮಕ್ಕಳ ಮಗ ಇನ್ನ ಸಣ್ಣವದನ್ರಿ ಈಗ ದೊಡ್ಡವ್ ಕಾಣಿಸ್ತಾರ 4-5 ವರ್ಷ ಹಿಂದ್ ಕೊಟ್ರ ಅವ್ರು ಬಡ್ಡಿ ಗಂಟೆ ಎಲ್ಲ ಕೊಟ್ಟಾರ ಎಲ್ಲ ಕೊಟ್ರು ಮಹಾ ಬಡ್ಡಿ ಅಂತ ಹಾಕ್ಯಾರ ಈಗ ಮತ್ತ ಅದಕ್ಕಾಗಿ ಅವ್ರ ಅಪ್ಪನೂ ಇಲ್ಲ ತಿರ್ಕೊಂಡಾರ ಅದು ಬರ್ದು ಕೊಟ್ಟಿದ್ದು ಅಕ್ಕಪತ್ರ ತಗೊಂಡಾರ್ರಿ ಅಕ್ಕಪತ್ರ ತಗೊಂಡು ನಮ್ಮ ಅಕ್ಕಗ ದುರ್ಜನ ಮಾಡಿ ಸಹಿ ಮಾಡಿಸ್ಕೊಂಡು ಆಯ್ತಮ್ಮ ನೀ ಸಹಿ ಮಾಡಿದಿ ಇನ್ ಮ್ಯಾಗ ಕೇಳೋದಿಲ್ಲ ಏನಿಲ್ಲ ಇನ್ನ ಬಡ್ಡಿ ನೀವು ₹2,50,000 ನೀವು ಕೊಡ್ಬೇಕಂತೇಳಿ ನಮ್ಮ ಅಕ್ಕಗ ಅಟ್ಯಾಚ್ ಮಾಡಕತ್ತಾರ ಮನಿಗೆ ಬರೋದು ದಂಗಾಲಿ ತೋರ್ಸುದು ಹೊಡ್ಯಾಕ ಬರೋದು ಅಂದ್ಕೊಂಡ ಏನ್ ಮಾಡ್ಬೇಕಂತೇಳಿ ಇದು ಯಾವ್ದು ಏನು ಮಾಡಕ್ ಆಗ್ಲಾರ್ದೆ ಔಷಧ ಕೊಡ್ದಾನ್ರಿ ಎದ್ರ ಔಷಧ ಕೊಡ್ದಾನ ಗೊತ್ತಿಲ್ಲ ನಾವು ಗ್ಯಾರಂಟಿ ಅಂತ ಹೇಳಕತ್ತಾರ ದವಾಖಾನ್ಯಾಗ ವಯಸ್ಸು ಅಂತ ನಡೆಸೋದು ವಯಸ್ಸು ಗೊತ್ತಿಲ್ಲ ವಯಸ್ಸು ಆಧಾರ್ ಕಾರ್ಡ್ ಮ್ಯಾಗ ಎಷ್ಟು ಐತೇನ್ರಿ ನೋಡಿಲ್ಲ ಅಜ್ಮಾಸ್ ಅಂದ್ರೆ 24 25 ನೋಡ್ರಿ ಪೇಲಾ ನೀವು 2-3 ಸರಿ ಐತ್ರಿ ಪೇಲಾ ನನಗೆ ಹೊಡೆದಿದ್ರಿ ಅದನ್ನು ಹೋಯ್ತ್ರಿ ಪೇಲಾ ರೊಕ್ಕ ಕೊಟ್ಟು ನಾ 2 ಸರಿ ಬಂದ್ರೆ ನನ್ನ ಮಗನಿಗೆ ಹೊಡೆದ್ರಿ ಮನೆ ಮೇಲೆ ಅವಾಗ ಕೀಲಿ ಹಾಕಿ 3 ಸರಿ ಹೊಡೆದಾರೆ ಅವನಿಗೆ ಹೊಡೆದ್ರೆ ಇವತ್ತು ರೊಕ್ಕ ಕೇಳಕ್ಕೆ ಬಂದ್ರೆ ನಿನ್ನೆ ರೊಕ್ಕ ಕೇಳಕ್ಕೆ ಬಂದ್ರೆ ನಾವು ರೊಕ್ಕ ಇಲ್ಲಪ್ಪ ಇನ್ನೂ 2 ತಿಂಗಳು ಹೋಗಲಿ ಕೊಡ್ತೀವಿ ಅಂತ ನಾವು ಅಂದೀವಿ ಅಂದ್ರೆ ಇಲ್ಲ ನಾವು ನಿಮ್ಮ ಅಕ್ಕಪತ್ರ ಮನೆಗೆ ಐತಿ ಇವತ್ತು ಬಡಿತೀವಿ ಎಷ್ಟೊತ್ತಿದ್ರು ಮಾಡ್ತೀವಿ ಅಂದರು ಅವ್ರು ಅಂಜಿಕೆ ತೋರಿಸಿದ್ರಿ ಮಂಜು ಬಂದು ಒಬ್ಬರೇ ಬಂದಿದ್ದ ಅಂಜಿಕೆ ತೋರಿಸಿ ನನ್ನ ಬಡಿತಾರ ಬೈತಾರ ಅಂತೇಳಿ ಅಂಜಿಕೆ ಮೇಲೆ ಅವತ್ತು ಎಣ್ಣೆ ಕೊಡ್ತಾನ್ರಿ ಅವ ನಾವು ಯಾರು ಮನೆಯಾಗ ಒಬ್ಬರು ಇದ್ದಿದ್ದಿಲ್ರಿ ನಾವು ಮಂಜು ನಾ ಮಂದಿ ಮಗಳಾಗಬೇಕ್ರಿ ನಮ್ಮ ಮಂದಿ ಮಗಳ ಅವನು ಸಂಬಂಧಿಕ ಅದನ್ರಿ ಅವ್ರು ಇದ್ದು ಮಂದಿ ಅದಾರಿ ಅವ್ರು ರೊಕ್ಕ ಕೊಟ್ಟು ಈಗ ನಮ್ಮ ಜೀವನ ಹಾಳು ಮಾಡಕತ್ತಾರ ಬಡವ್ರಿಗೆ ₹6 ಬಡ್ಡಿ ಹಂಗೆ ಕೊಟ್ಟಾರೆ ನನ್ನ ಮಗನಿಗೆ ನಾ ಗುರುತಿಲ್ಲ ನಮ್ಗೆ ಅವ್ರ ಬಗ್ಗೆ ರೊಕ್ಕ ಕೊಟ್ಟಿದ್ದು ಗುರುತಿಲ್ಲ ನಾ ತೊಗೊಂಡು 2 ಲಕ್ಷ ಕೊಟ್ಟಾರೆ ನಮಗೆ 2 ಲಕ್ಷ ಅಲ್ಲ 1.80 ಇಲ್ಲ 2 ಲಕ್ಷ ₹2 ಲಕ್ಷ ಕೊಟ್ಟಾರಿ ಕೊಟ್ಟಿದ್ದು 2 ಲಕ್ಷ ಕೊಟ್ಟಿವ್ರಿ ಅವ್ರಿಗೆ 2 ಲಕ್ಷಕ್ಕಿಂತ ಏನು ಹೆಚ್ಚಿಗೆ ಕೊಟ್ಟಿವಿ ಬಿಸಿದು ಒಂದು 3 ಬಿಸಿ ಅವರೇ ತೊಗೊಂಡಾರ್ರಿ ಬಿಸಿ ತೊಗೊಂಡ್ರೆ ಎಲ್ಲ ತೊಗೊಂಡಾರ ರೊಕ್ಕದ ಮಂದಿ ನಮ್ಗೆ ಭಾಳ ತಾಚಾರ ಮಾಡಕತ್ತಾನ್ರಿ ನನಗೆ 2 ಸರಿ ಬಂದು ಬಿಡ್ತಾರೆ ಅವರು ನನ್ನ ಮಗನಿಗೆ 3 ಸರಿ ಬಿಡ್ತಾರೆ ಕೀಲಿ ಹಾಕಿ ಮ್ಯಾಲೆ ಬಿಡ್ತಾರೆ ಎಲ್ಲರೂ ಸಾಕ್ಷಿ ಅದಾರ ಅಲ್ಲಿ ನೋಡೋರು ಅದ್ರ ಸಂಬಂಧ ಏನು ಕೊಡ್ತಾನ್ರಿ ಹೋಗಿದ್ರು ಸರ್ ಇದು ಹೋದ್ರೆ ಅವ್ರು ಸ್ಟೇಷನ್ದವ್ರು ಇದು ಇಡ್ಲಿಲ್ರಿ ನಮಗೆ ಹಿಡ್ದಿಲ್ಲ ನೀವು ತಲೆ ಹೊಡ್ಕೊಂಬರ್ರಿ ನೀವು ಇದು ಮಾಡ್ಕೊಂಬರ್ರಿ ನಾವು ಹಿಡ್ತೀವಿ ಇದು ಹಿಡಿಯಂಗಿಲ್ಲ ಅಂತ ಅಂದ್ರೆ ಬೆದರ್ಸಿ ಕಳಿಸಿದ್ರು ನಾವು ಮನೆಗೆ ಬಂದಿವ್ರಿ ನಾವು ಮನೆಗೆ ಬಂದು ಕೂತೀವಿ ನಾವು ಮನೆಗಿಲ್ಲ ಅಲ್ಲಿ ಅಡಿಗೆ ಮಾಡ್ಕೊತ ನಮ್ಮ ಮಗ ಕೂತಾಳ ಅವಾಗ ಏನು ಕೊಡ್ತಾನ್ರಿ ಯಾವ ಕೊಡ್ತಾನ ಗುರುತಿಲ್ಲ ಈಗ ಅಂದ್ರೆ 5:30 ಆಗಿರ್ಬೇಕು ನೋಡಿ ಸರ್ ನಾವು ಗಾಂಧಿನಗರ ಸರ್ ಗಾಂಧಿನಗರ ಡಾಕ್ಟ್ರ್ ನೋಡಿ ಇನ್ನ ಚೆಕ್ ಮಾಡಕತ್ತಾರ ಒಳಗೆ ಇವತ್ತಿನ ವಿಷಯ ಏನಂತಂದ್ರೆ ಮಧ್ಯಾಹ್ನ ನಾವು ಯಾರೂ ಇದ್ದಿದ್ದಿಲ್ಲ ಬ್ಯಾಸಿಗೆ ಬಿಸಿಲು
ಕೆಲವೊಬ್ಬರು ಮನೆಯಾಗಿದ್ದರು, ಕೆಲವೊಬ್ಬರು ಕೂಲಿ ಕಾರ್ಮಿಕ ಆ ಕಡೆ ಈ ಕಡೆ ತೆಗೆದಕ್ಕೆ ಹೋಗಿದ್ರು. ಆದ್ರೆ ಬರೋದ್ರಾಗ 2-3 ಗಂಟೆ ಆಗಿತ್ತು. 3 ಗಂಟೆ ಅಂದ್ರಾಗ ಫೋನ್ ಬಂದು 3-3:30 4 ಗಂಟೆಗೆ ಅಂದ್ರಾಗ ಅವೇನೋ ಔಷಧ ತೊಗೊಳೋಣ ಕುಡ್ದಾನ ಹುಡುಗ ಹಿಂಗೆ ಮಾಡಕತ್ತಾನ, ಎಲ್ಲಿದ್ರಿ ಬರ್ರಿ ದವಾಖಾನೆ ಹೋಗ್ಯಾನ ಅಂತಂದರು. ಮತ್ತು ಬೆಳಿಗ್ಗೆ ಚಲೋ ಇದ್ದ, ಹಿಂಗ್ಯಾಕೆ ಏಕಾಏಕಿ ಹಿಂಗ್ಯಾಕೆ ಅದ ಅಂತೇಳಿ ನಾವು ಗಾಬರಿಯಾಗಿ ಬಂದು ನೋಡಿದ್ವಿ. ಬರಗೊಡ್ದಾಗ ಉದ್ದಕ್ಕೆ ಎಣ್ಣೆ ಕುಡಿದು ಪೂರಾ ಟೈಮ್ ಆಗೈತೆ ಅಂತೇಳಿ ಉದ್ದಕ್ಕೆ ಬಿದ್ದಿದ್ದ. ಒಂದು ಲಾಡಿಪಾಡಿ ನೋಡಿದ್ವಿ. ಆ ಟೈಮ್ದಾಗ ಏನು ಅವ್ನು ಲಾಡಿಪಾಡಿ ನಮ್ಗೇನು ಅನಿಸಲಿಲ್ಲ. ನಾವು ಎಮರ್ಜೆನ್ಸಿ ಮತ್ತು ಹಂಗೆ ನಮಗೂ ಕೈಕಾಲು ತಣ್ಣಗಾದವು. ಮೊದಲಿಗೆ ಉಳಿದ್ರೆ ಸಾಕನ್ನುವಂಥ ಪರಿಸ್ಥಿತಿ ಒಳಗೆ ಆಂಬುಲೆನ್ಸ್ಗೆ ಫೋನ್ ಮಾಡಿರಿ ಅಂತ ಹುಡುಗರುಗಳನ್ನ ಫೋನ್ ಮಾಡಿದ್ರು. ಫೋನ್ ಮಾಡಿದ್ರೆ ಗಾಡಿ ಬಂದು ಹಂಗೆ ತೊಗೊಂಡು ಡೈರೆಕ್ಟ್ ಬಂದು ಇಲ್ಲಿ ಸರ್ಕಾರ ದವಾಖಾನೆಗೆ ಹಾಕಿವಿ. ಇದಕ್ಕಿಂತ ಮೊದಲು ಏನದ ಏನೋ ಅವ್ರೇನೋ ರೊಕ್ಕ ತೊಗೊಂಡಿದ್ದಂತೆ ಯಾರ ಕಡೆ, ನೀವು 2-3 ತಿಂಗಳು ಜಾಸ್ತಿ ಆಯ್ತು, ನಿಮ್ಮ ಟೈಮ್ ಮುಗೀತು ಕೊಡ್ರಿ ಅಂತೇಳಿನ ಅವ್ರೇನು ಸಾಲಗಾರ ಬಂದೇನು ಬದಲಾಡಿ ಹೋಗಿದ್ರಂತ. ಆಯ್ತು ಕೊಡ್ತೀವಿ, ವಿಚಾರ ಮಾಡ್ತೀವಿ ಅಂತೇಳಿ ಅಂತಂದಾರಂತ. ಅದು ಇಷ್ಟಕ್ಕೆ ಏನದ ಇವ ನನಗೆ ಹಿಂದ್ಕೊಂಡು ಹೊಡೆದಾರೆ, ಮತ್ತು ಈಗ ಹಂಗೆ ಹೊಡೆದಾರ ಅಂತೇಳಿ ಅವ ಎದೆ ಹೊಡ್ಕೊಂಡು ಈ ರೀತಿ ಎಣ್ಣೆ ಕುಡಿದು ಹಿಂಗೆ ಇದಕ್ಕೆ ಅದಕ್ಕಾಗಿ ತಂದು ಈಗ ದವಾಖಾನೆಗೆ ಅಡ್ಮಿಟ್ ಮಾಡಿವ್ರಿ. ಏನಿದೆ ಹೊಡೆದಾಟ ಇದು 2ನೇ 3ನೇ ಸಲ ಅಂತ ಹೇಳತ್ತಾರೆ. ಅಂದ್ರೆ ಮೊದಲೊಂದು ಸಲ ಹೊಡೆದಾಡಿದ್ರಂತೆ. ಅವು ಕೊಟ್ಟಿದ್ದು 2 ಲಕ್ಷ 3 ಲಕ್ಷ ರೂಪಾಯಿ ಸಾಲ ಮಾಡಿದ್ನಂತ. ನೀವು ಕೊಡು ಅಂತ ಅಂದ್ಕೂಡ ನಾ ಕೊಡಂಗಿಲ್ಲ ಅಂತೇಳಿ ಅವ ಒಂದು 2 ದಿವಸ ಮಾರಿ ತಪ್ಪಿಸಿ ಓಡೋಗಿದ್ದ. ಅವ್ನು ಹುಡುಕ್ಯಾಡಿ ಮೊಬೈಲ್ ಇದ್ರ ಮ್ಯಾಗ ಹಿಡಿದು ಅವ್ನು ಕರ್ಕೊಂಡೋಗಿ ಮನ್ಯಾಗ ಹೋಗಿ ಏನು ಬಡ್ದಾರಂತ. ಬಡ್ದು ಇದು ಮಾಡಿದ ಕೂಡಲೇ ಕೊಡ್ತೀವಿ ಅಂತೇಳಿ ಅಂಜಿಕೆ ಇದು ಮಾಡಿ ಮತ್ತೆ ಏನಾದ್ರು ಆ ಕಡೆ ಈ ಕಡೆ ಸಾಲ ತಂದು ಅವ್ರು ರೊಕ್ಕ 2 ಲಕ್ಷ ರೂಪಾಯಿ ಕೊಟ್ಟ. 2 ಲಕ್ಷ ರೂಪಾಯಿ ನೀವು ಕೊಡಾಗ ನಮ್ಗೆ ಹಿಂಗೆ ಅಂದಿರಪ್ಪ, ನಾವು ಹೊಳ್ಳಿ ನೀವು ತೊಗೊಳಕತ್ತೀರಿ ಅಂತಂದಾಗ ಮತ್ತು ನಾಳೆ ಸಾಕ್ಷಿ ಯಾರ್ಯಾರಿಗೆ ಕೊಟ್ಟಿ ಅಂತಂತ 4 ಮಂದಿ ಹಿರಿಯರು ಅದರ ಕೂಡಿಸಿ ಕೊಡ್ತೀವಿ ಅಂದ್ರೆ ಕೊಡೋದ್ನಾಗಿಲ್ಲ ತೊಗೊಳೋದ್ನಾಗಿಲ್ಲ. ಈಗ ಯಾಕೆ ಬೇಕು ಹಿರಿಯರು ಆವಾಗ ಬಂದಿಲ್ಲ ಅಂತಂದಾರಂತ. ಅಂದ್ಕೂಳೆ ಅವ್ರವ್ರು ಕೊಟ್ಕೊಂಡು ಮಾತು ಮುಗಿಸಿದ್ರು. ಮತ್ತು ಅದ್ರಂಗೆ ಆಕೈತೆ ನೋಡಿ, ಈಗ ಕೊಡ್ಲಿಕ್ಕೆ ಅಂದ್ರೆ ನಾಳೆ ನಿಂಗೆ ಹೇಳು ಮುಗೀತು ಅಂತಂದಾರಂತ. ಇಷ್ಟಕ್ಕೆ ಹುಡುಗಿರದ ಅಂಜಿ ಮೊದಲು ಹೊಡೆದಂಗೆ ಮತ್ತೆ ಈಗ ಹೊಡೆದಾರ ಅಂತೇಳಿ ಎದ್ದು ಹೊಡ್ಕೊಂಡು ಎಣ್ಣೆ ಕುಡ್ದಾನ. ಅದೇವ್ರು ಯಾರು ಇದ್ರು ಅಲ್ಲಿ ಅವು ಎಣ್ಣೆ ಕುಡಿಯೋತ್ನಾಗ ಯಾರು ಇದ್ರಂದ್ರೆ ನಾವು ಉಳಿಸ್ಕೊಂತಿದ್ರು. ಯಾರು ದುಡ್ಡು ಕೊಟ್ಟಾರಂತ ಹೇಳತ್ತಿರಲ್ಲ, ಅವ್ರು ಯಾರು? ಅವೇನೋ ಮಂಜು ಅಂದಾನಂದ್ರೆ ನಿನ್ನೆ ಸಾಯಂಕಾಲ ಇಟ್ಟೊತ್ನಾಗ. ಸಾಯಂಕಾಲ ಅಂದ್ರೆ 5:30-6-7 ಗಂಟೆಗೆ ನಾವು ಅಲ್ಲಿ ಒಂದು ಬೇರೆ ಸಮಸ್ಯೆ ಇತ್ತು, ಅಲ್ಲಿ ಹೋಗಿದ್ದೀವಿ. ನಾವು ಯಾರೂ ಇದ್ದಿದ್ದಿಲ್ಲ. ಆ ಟೈಮ್ದಾಗ ಬಂದು ಇವ್ರು ಹೆಣ್ಮಕ್ಳಿಗೆ ದುರ್ಗಾವ ಅಂದಂತ, ಅಲ್ಲಿದ್ದ ಹುಡುಗಿಗೇನೋ ಅಂದಂತ. ಕೊಡೋದೈತಿಲ್ಲ ಇವತ್ತಿಲ್ಲ ನಾಳೆ ಕೊಡ್ತೀವಪ್ಪ, ಎಲ್ಲಿಗೆ ಹೋಗತ್ತೆ ಅಂತೇಳಿ ಮಗಳು ಅಂದಾಳ. ನೀ ಏನು ಮಾತಾಡ್ಬೇಡವ ಹಂಗೆ ಹಿಂಗೆ ಅಂತಂದ್ರಂತ ಇಟ್ಟು ಅನ್ನೋದು ಅವ್ರು ಹೇಳಿದ್ ನಾವು ಕೇಳಿವಿ. ಆದ್ರೆ ಪ್ರತ್ಯಕ್ಷ ನಾವು ಆಗಿಲ್ಲ. ಆದರೂ ಸ್ಥಿತಿಗತಿ ಅಂತೂ ಮೊದಲು ಆದದ್ದು ಇದೆಲ್ಲ ನಾವು ಓಣ್ಯಾಗ ಕೇಳ್ಕೊತಾ ಇದ್ದೀವಿ. ನಿಮ್ಮ ಹೆಸರು? ನನ್ನ ಹೆಸರು ಅಮರೇಶ್ ಕಟ್ಟಿಮನಿ ರೀ. ಇರೋದು ಸರ? ಇರೋದು ಗಾಂಧಿನಗರ ರೀ.